ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲೂ ಕೂಡ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಮಂಡ್ಯ ಜಿಲ್ಲೆಯ ದೇಗುಲಗಳು ಬಾಗಿಲು ಕ್ಲೋಸ್ ಆಗಿದೆ. ಗ್ರಹಣ ಮೋಡ್ಯಕ್ಕೆ ಸೆಡ್ಡು ಹೊಡೆದಿದ್ದಾರೆ ಮಂಡ್ಯದ ಮಹಾಕಾಳಿ ದೇಗುಲ ಅನ್ನೋದು. ಚಂದ್ರಗ್ರಹಣ ಹಿನ್ನೆಲೆ ಮಂಡ್ಯದಲ್ಲೂ ಕೂಡ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಮಂಡ್ಯ ಜಿಲ್ಲೆಯ ದೇಗುಲಗಳ ಬಾಗಿಲುಗಳು ಕ್ಲೋಸ್ ಆಗಿದ್ದಾವೆ. ಬಟ್ ಇನ್ನೊಂದು ಕಡೆ ಗ್ರಹಣ ಮೋಡಕ್ಕೆ ಸೆಡ್ಡನ್ನು ಹೊಡೆದಿದ್ದಾರೆ ಮಂಡ್ಯದ ಮಹಾಕಾಳಿ ದೇಗುಲ ಅನ್ನೋದು. ಗ್ರಹಣ ಕಾಲದಲ್ಲೂ ದೇವಿಗೆ ಪೂಜೆ ಮಾಡಿ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ನೀಡಿದ್ದಾರೆ. ಶ್ರೀರಂಗಪಟ್ಟಣದ TM ಹೊಸೂರು ಗೇಟ್ ಬಳಿ ಇರುವ ಕಾಳಿ ದೇಗುಲ ಇದು. ಪ್ರಕೃತಿಯಲ್ಲಿಯ ಗ್ರಹಣ ಸಹಜ ಪ್ರಕ್ರಿಯೆ, ಯಾವುದೇ ಕೇಡಕ್ಕಾಗಲ್ಲ ಎಂದ ಅರ್ಚಕ ಬೆಳಗ್ಗೆಯಿಂದ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ ಭಕ್ತರು. ಇವತ್ತು ಗ್ರಹಣ ಆಗಿರೋದ್ರಿಂದ ಎಲ್ಲಾ ದೇವಸ್ಥಾನಗಳ ಬಾಗಿಲುಗಳು ಹಾಕಿರ್ತಾರೆ. ಆದ್ರೆ ಈ ತಾಯಿಯ ದೇವಸ್ಥಾನಗಳನ್ನು ಬಾಗಿಲನ್ನ ಹಾಕಿರೋದಿಲ್ಲ. ಹಾಗಾಗಿ ಈ ತಾಯಿ ಸನ್ನಿಧಾನಕ್ಕೆ ನಾನು ಪೂಜೆಗೆ ಇವತ್ತು ಬಂದಿದ್ದೀನಿ. ಸರ್, ಗ್ರಹಣ ಅನ್ನೋದು ಇವತ್ತು ಒಂದು ಗ್ರಹಗಳಿಗೆ ಸಂಬಂಧಪಟ್ಟಿತ್ತು, ಆದ್ರೆ ಮನುಷ್ಯರಿಗೆ ಅದು ಸಂಬಂಧಪಟ್ಟಿರುವಂತದ್ದಲ್ಲ. ನನ್ನ ಅನಿಸಿಕೆ, ನಾವು ಎಷ್ಟೇ ಒಂದು ದೇವಿಯರ ಅಥವಾ ಭಕ್ತಿಯಲ್ಲಿ ಎಷ್ಟು ನಾವು ಆಧರಿಸ್ತೀವಿ ಅಷ್ಟೇ ನಮ್ಗೆ ಒಳ್ಳೇದಾಗುತ್ತೆ. ಆದ್ರೆ ಗ್ರಹಣ ಅನ್ನೋದು ನನ್ನ ಅನಿಸಿಕೆಯಲ್ಲಿ ಅದು ಒಂದು ಮೂಢನಂಬಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಸತೀಶ್ ಅವರು. ಸತೀಶ್, ಏನು ರಾಜ್ಯದಲ್ಲಿ ಬಹುತೇಕ ದೇಗುಲಗಳನ್ನು ಕ್ಲೋಸ್ ಮಾಡ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ, ಬಟ್ ಇಲ್ಲಿ ಮೋಡ್ಯಕ್ಕೆ ಒಂದು ಸವಾಲನ್ನ ಒಡ್ಡಲಾಗಿದೆ. ಏನು ಹೇಳ್ತೀರಿ ಸತೀಶ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ TM ಹೊಸೂರು ಗೇಟ್ ಬಳಿ ಇರುವಂತಹ ಮಹಾಕಾಳಿ ದೇಗುಲ ಇದು. ಈ ದೇಗುಲದಲ್ಲಿ ಗ್ರಹಣಕ್ಕೆ ಏನು ಮೌಢ್ಯ ಇದೆ, ಅದಕ್ಕೆ ಶೆಡ್ ಹೊಡೆಯುವಂತ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಪೂಜೆಗಳು ನಡೀತಾ ಇದೆ. ಭಕ್ತರು ಕೂಡ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ದೇಗುಲದ ಅರ್ಚಕರಾದಂತಹ ಗುರುದೇವ್ ಅವರು ಹೇಳುವ ಪ್ರಕಾರ ಇದು ಒಂದು ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜವಾದ ಪ್ರಕ್ರಿಯೆ ಗ್ರಹಣ. ಇದರಿಂದ ಯಾರಿಗೂ ಕೆಡುಕಾಗೋದಿಲ್ಲ. ಹಾಗಾಗಿ ನಾವು ಪೂಜೆ ಎಲ್ಲ ಮಾಡ್ಬೋದು ಅಂತ ಹೇಳಿ ಗ್ರಹಣಕ್ಕೆ ಶೆಡ್ ಹೊಡೆದಿದ್ದಾರೆ. ಇದು ಬಹಳ ಸಾರ್ವಜನಿಕವಾಗಿ ಮತ್ತೆ ಭಕ್ತರಲ್ಲಿ ಗಮನ ಸೆಳೆದಿರುವಂತ ಘಟನೆ ಆಗಿದೆ. ಓಕೆ ಸತೀಶ್, ಅಂದ್ರೆ ಜನ ಏನ್ ಬರ್ತಿದಾರಂತ, ಭಕ್ತರಲ್ಲಿ ಹೇಗಿದೆ ರೆಸ್ಪಾನ್ಸ್ ಅಲ್ಲಿ? ಬೆಳಿಗ್ಗೆಯಿಂದ ಬರ್ತಾ ಇದಾರೆ ಭಕ್ತರು ಕೂಡ ಈ ವಿಶೇಷವಾದಂತಹ ಏನ್ ಈ ಮೌಢ್ಯ ಮತ್ತೆ ಭಯ ಹುಟ್ಟಿಸುವಂತ ಕೆಲಸಗಳನ್ನ ಬಗ್ಗೆ ಮಾತಾಡ್ತಾ, ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ ಗ್ರಹಣ ಆಗಿರೋದ್ರಿಂದ ಇದೇನು ಕೆಡಕಾಗಲ್ಲ ಅಂತ ಹೇಳಿ ಪೂಜೆಯನ್ನ ಕೂಡ ಮಾಡ್ತಾ ಇದಾರೆ. ತಾವು ಅಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಬೆಳಿಗ್ಗೆಯಿಂದನೂ ಕೂಡ ಏನು ನಿತ್ಯದಂತೆ ಪೂಜಾ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ. ಮಲ್ಲಿಕಾರ್ಜುನ್, ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.